ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬರಪೀಡಿತ ಪ್ರದೇಶಗಳಿಗೆ ನಿಖಿಲ್ ಕುಮಾರಸ್ವಾಮಿ ಪ್ರವಾಸ ಕೈಗೊಂಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಹಲಕುರ್ಕಿ ಗ್ರಾಮಕ್ಕೆ ನಿಖಿಲ್ ಕುಮಾರಸ್ವಾಮಿ ಭೇಟಿ ಕೊಟ್ಟಿರುವುದು. ಗ್ರಾಮದ ರೈತ ಶಿವಪ್ಪ ಹೊಲಕ್ಕೆ ಭೇಟಿ ನೀಡಿದ್ದಾರೆ ಜೆಡಿಎಸ್ನ ಈ ತಂಡ. ಗೋವಿನ ಜೋಳದ ಹೊಲದಲ್ಲಿ ಮಣ್ಣಿನ ತೇವಾಂಶದ ವೀಕ್ಷಣೆ ಕೂಡ ಮಾಡಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಂತೆ ತಮ್ಮೆಲ್ಲ ಸಮಸ್ಯೆಗಳನ್ನು ಆ ಭಾಗದ ರೈತರು ಹೇಳ್ಕೊಂಡಿದ್ದಾರೆ. ಹೌದು, ಬರಪೀಡಿತ ಪ್ರದೇಶಗಳಿಗೆ ನಿಖಿಲ್ ಕುಮಾರಸ್ವಾಮಿ ಕೊಡ್ತಿರುವಂತಹ ಭೇಟಿ ಇದು. ಬಾಗಲಕೋಟೆ ಜಿಲ್ಲೆ ಹಲಕುರ್ಕಿ ಗ್ರಾಮದಲ್ಲಿ ನಿಖಿಲ್ ರೈತರೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಕೆರೂರು ಏತ ನೀರಾವರಿ ಇರ್ಬೋದು, ಹೆರಕಲ್ ನೀರಾವರಿ ಪೂರ್ಣಗೊಂಡಿಲ್ಲದ ವಿಚಾರ ಇರ್ಬೋದು. ಜೆ.ಟಿ. ಪಾಟೀಲ್ ಗೋಮಾಳಕ್ಕೆ ರಾತ್ರೋರಾತ್ರಿ ಪೂಜೆ ಮಾಡಿದ್ದಾರೆ. ರೈತರ ಸಮಸ್ಯೆ ಕೇಳೋದಕ್ಕೆ ಹಾಲಿ ಶಾಸಕರು ಜೆ.ಟಿ. ಪಾಟೀಲ್ ಇಲ್ಲವೇ ಇಲ್ಲ. ಅವ್ರ ಪಾಪ ಸಚಿವ ಸ್ಥಾನದಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಹಾಗಾಗಿ ಹಲಕುರ್ಕಿ ರೈತರು ತಮ್ಮ ಶಾಸಕರ ವಿರುದ್ಧ ಅಸಮಾಧಾನವನ್ನು ನಿಖಿಲ್ ಕುಮಾರಸ್ವಾಮಿ ಹತ್ರ ಹೇಳ್ಕೊಳ್ತಾ ಇದ್ದಾರೆ. ಕೆಲಸದ ಆರ್ಡರ್ ಆಗಿದ್ದು 2 ವರ್ಷ ರೀ. ಈಗ 7 ವರ್ಷ ಆದರೂ ಸಹಿತ ಆ ಕಾಮಗಾರಿ ಮತ್ತು ಇದು ಹೆರ್ಕಲ್ ಏತ್ ನೀರಾವರಿ ಸೆಂಕ್ಷನ್ ಆಗಿ 8 ವರ್ಷ ಆಯ್ತು ರೀ. 8 ವರ್ಷದೊಳಗೆ ನಮ್ಗೆ ಈಗ 3 ವರ್ಷದಿಂದ ಕೆಲಸ ಚಾಲು ಮಾಡ್ಯಾರ. ಹೊಳ್ಳಿ ಮತ್ತು ಈಗ ಬಂದ್ ಮಾಡಿದ್ದು 3 ವರ್ಷ ಆಯ್ತು. ಸರ್ಕಾರ ಬಂದ ಮೇಲೆ ಕೆಲಸನೇ ಚಾಲು ಮಾಡ್ತಾಯಿದ್ವಿ. ಈಗ ರೈತರಿಗೆಲ್ಲ ಹಾಡು ಹೋಗೋದು ಬಿಟ್ಟಾರೆ. ಅದೇನು ಕ್ಲಿಯರ್ ಮಾಡಿದೆ, ಅದು ತೊಂದರೆ ಇದು ತೊಂದರೆ. ಏನು ಹೇಳ್ತಾರೆ MLA ಹೊಳ್ಳಿ ನಮ್ಮ ಊರಿಗೆ ಬಂದಿಲ್ಲ ರೀ. ಈಗ ಏನು ಹೇಳಿದ್ರು, ನಾನು ಇದನ್ನ ಭೂಮಿದು ಎಲ್ಲ ಬಿಡಿಸ್ಕೊಂಡು ನಿಮ್ದು ಏನೂ ಇಲ್ಲ, ನಾನು ತೊಗೊಳಂಗಿಲ್ಲ ಅಂತ ಸರ್ಟಿಫಿಕೇಟ್ ತೊಗೊಂಡು ಬರ್ತೀನಿ ಅಂತೇಳಿ ಓಟ್ ಹಾಕಿಸ್ಕೊಂಡು ಹೋದವ್ರು ಜೆ.ಟಿ. ಪಾಟೀಲ್ರು ಹೊಳ್ಳಿ ಅದ್ರ ಸುದ್ದಿ ಮಾತಾಡೋಕ್ಕೆ ಇರಲಿಲ್ಲ. ಈಗ ಮೊನ್ನೆ ಗೋಮಾಳ ತೊಗೊಂಡ್ರಿ ಈ ಸರ್ಕಾರದವರು. ಇದೇ ಸಿದ್ದು ಇವರು ಜೆ.ಟಿ. ಪಾಟೀಲ್ರು ನಮ್ಮ MLA ಅವರು ಇಲ್ಲ. ಇದನ್ನು ಮೆಕ್ಕೆಜೋಳ ಎಲ್ಲ ಮಳೆ ಆಗಲಿಲ್ಲ ಅಂತಂದರೆ ಒಂದು ರೊಕ್ಕ ಮುಂದೆ ಗಾಡಿ ನಿಂತ ರೋಡಿಗೆ ಮೇನ್ ರೋಡಿಗೆ ಜೋಡೆ ಬಾಣ ನಡೆಯೋಣ. ಮಾಡಕತ್ತೀರಿ ಎಲ್ಲರೂ ಮಾಡಿ, ಅವ್ನು ಬೇಡ ಅಂತಿದ್ದೀವಿ. ಸದನದಲ್ಲಿ ನಾವು ಹೊರಗಡೆ ಕೇಂದ್ರದಲ್ಲಿ ಅದೇನು ಮಾಡ್ತಾರೆ ಬೇಜಾರು ಮಾಡ್ತಂತೆ.